ನಮಸ್ಕಾರ ವೀಕ್ಷಕರೇ, SM ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀರಿನ ಸಂಪರ್ಕ ಕಲ್ಪಿಸಲು ಕರವೇ ಕಾರ್ಯಕರ್ತರಿಂದ ಗ್ರಾಮ ಪಂಚಾಯತಿಗೆ ಮನವಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪುನರ್ವಸತಿ ಕೇಂದ್ರದಲ್ಲಿರುವ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಿರುವವರು. ನಿತ್ಯ ಅಲ್ಲಿಯ ನಿವಾಸಿಗಳ ಗ್ರಾಮ ಪಂಚಾಯತಿಯವರು ಬಿಡುವ ನೀರು ಸಮರ್ಪಕವಾಗಿ ಸಾಲುತ್ತಿಲ್ಲ. ನಿತ್ಯ ನೀರಿಗೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಗೆ ಪ್ರತ್ಯೇಕ ಕುಡಿಯುವ ನೀರಿನ ಸಂಪರ್ಕ ಲೈನ್ ಕಲ್ಪಿಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ವಾಲಿಕಾರ್ ಹಾಗೂ ಪದಾಧಿಕಾರಿಗಳು ಕೂಡಲಸಂಗಮದ ಅಭಿವೃದ್ಧಿ ಅಧಿಕಾರಿ AB ಹಿರೇಮಠ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SM ಸುದ್ದಿ ಮಿತ್ರ ಜಮಖಂಡಿ. ವರದಿ ಸಂಗಮೇಶ್ ಅಮರಗೋಳ್. ಮೊದಲೇಕಿದ್ದು ಕನೆಕ್ಷನ್ ಸರ್ ಯಾರನ್ನ ಯಾಕೆ ತೆಗೆದಾರ ಗೊತ್ತಿಲ್ಲ. ಪಂಚಾಯತ್ ಅವರು ತೆಗೆದಾರ ಸರ್. ನಾನು ನೋಡಿದ ಪ್ರಕಾರ ಅದನ್ನ ಯಾಕೆ ತೆಗಿಬೇಕು ಸರ್? ಅದು ನಿಮ್ಗೆ ಮಣ್ಣು ಫೋನ್ ಮಾಡಿದ್ದೀನಿ ಸರ್. ನಿಮ್ಗೆ ಬಂದು ನೀವು ಪಿಡಿಯೋದ ಕೆಲಸ ಏನು ಸರ್? ನಿಮ್ದು ಅಧಿಕಾರಿ ಕೆಲಸ ಏನು? ನಿಮ್ದು ಮಣ್ಣಿ ನಾವು ಒಂದು ಸ್ಥಳೀಯವಾಗಿ ಸಾಮಾಜಿಕ ಕಳಕಳಿಯಿಂದ ಬಂದು ನಿಮ್ಗೆ ಫೋನ್ ಮಾಡಿದ್ದೀನಿ, ಹೇಳಿನಿ ಸರ್. ನಿಮ್ಗೆ ಬಂದು ಜಾಗ ನೋಡ್ಕೊಂಡು ಹೋಗ್ಬೇಕಿತ್ತಲ್ಲ ನೀವು, ಯಾಕೆ ನೋಡ್ಕೊಂಡಿಲ್ಲ ಸರ್? ಈಗ ಲೆಟರ್ ಕೊಟ್ಟಿಂದ ಅಲ್ಲ ಸರ್, ಈಗ ಲೆಟರ್ ಕೊಟ್ಟಿಂದ ಮಾಡ್ತೀನಪ್ಪ ಅಂತಂದ್ರೆ ಎಲ್ಲಿ ಹೋಗುತ್ತದ ಲೆಟರ್? ಅವರು ಬಂದು ಕೊಟ್ಟಿದ್ದಂಗೆ ಅದ. ಅವರು ಬರ್ತೀನಿ ಅಂತ ಹೇಳ್ಯಾರ ಸರ್. ನಾವೆಲ್ಲ ವಾಸ್ತವಿಕವಾಗಿ ಸಾಮಾಜಿಕ ಕಳಕಳಿ ಹಿತದೃಷ್ಟಿಯಿಂದ ಒಳಗೆಲ್ಲ ನೋಡ್ಕೊಂಬಂದ ನಾವು ಬಂದಿನಿ ಸರ್. ಈಗ ಅದು ವಾಟರ್ ಇದು ಪೈಪ್ ಲೈನ್ ಇದು ಯಾರಿಗೆ ಸಂಬಂಧ ಕೊಡ್ತಾರ? ಅದು ಈ ಪಂಚಾಯತಿನಿಂದ ನೀರು ಕೊಡ್ತಾರಲ್ಲ ಸರ್. ಸರ್ ನೀವು ಯಾರೇ ಹೇಳ್ತಿರೋ ಬಿಡ್ತಿರೋ ಭಾಳ ಆದ್ರೆ ನಾವೇನ್ ಮಾಡ್ಬೇಕು ಮತ್ತ ಹೇಳಿ ಅವ್ರ ಕಡೆಯಿಂದ ನಾವು ಮಾಡ್ತೀವಿ. ಮನವಿಗೆ ನೀವು ನಮ್ಗೆ ಆಶ್ವಾಸನೆ ಬ್ಯಾಡ ಸರ್. ಎನಿ ಕಂಡೀಷನ್ ಅವರು ವಿದ್ಯಾರ್ಥಿಗಳ ಹಿತದೃಷ್ಟಿ ಸರ, ಜೀವನ ಸರ. ಕುಡಿ ನೀರು ಯೋಗ್ಯವಾಗಿ ಕುಡಿ ನೀರು ಬೇಕು ಸರ. ಮೂಲಭೂತ ಸೌಕರ್ಯ ಏನು ಮೇನ್ ಇದ್ದಿದ್ದ ಕುಡಿ ನೀರು ಸರ. ಅದು ಅಂಕರು ಮೊದಲೇಕ್ ಇದ್ದಿದ್ದ ಸ್ಟಾರ್ಟ್ ಆಗ್ಬೇಕು ಸರ್. ಇವತ್ತು ನಾಳೆಗೆ ಸ್ಟಾರ್ಟ್ ಆಗ್ಬೇಕು. ಒಂದು ನಮ್ಗೆ ಹಿಂಬರ ಬೇಕು, ನಮ್ಗೆ ಮಾಡ್ತೀವಿ ಅಂತ. ನೀವು ಯಾರಿಗೆ ಹೇಳ್ತಾರ ಗೊತ್ತಿಲ್ಲ ನನಗೆ, ಬೇಕು ಇವತ್ತು ಸರ್. ಈಗ ವಿದ್ಯಾರ್ಥಿಗಳ ತೊಂದರೆ ಆಗೈತಲ್ಲ ಸರ್, ಕೊಡ್ಬೋದಲ್ಲ? ಅದು ಮೇನ್ ಕನೆಕ್ಷನ್ ಇಲ್ಲಿಗೆ ಅದು ಆಫೀಸ್. ಆ ಮೇನ್ ಕನೆಕ್ಷನ್ ನಾವೇನಾದ್ರೂ ಕನೆಕ್ಷನ್ ತಗೊಂಡ್ವಿ ಅಂತಂದ್ರೆ ಮುಂದೆ ಅವ್ರೇನು ಕಂಟಿನ್ಯೂ ಯೂಸ್ ಮಾಡಲ್ಲ ಸರ್. ಅವರು ಭಾಳ ಒಂದ್ ತಾಸು ಮುಂದೆ ಕುಡಿಯಕ್ ನೀರೇನು ಫುಲ್ ಕುಡಿಯಕ್ ಅಷ್ಟೇ ಯೂಸ್ ಮಾಡ್ಕೊಂತಾರ ಸರ್. ಮೇನ್ ಕನೆಕ್ಷನ್ ನಾವೇನಾದ್ರೂ ತಗೊಂಡ್ವಿ ಅಂತಂದ್ರೆ ಸರ್ ಒಂದ್ ತಾಸು ಟೈಮಿಂಗ್ ಕೊಡ್ರಿ, ಟೈಮಿಂಗ್ ಫಿಕ್ಸ್ ಮಾಡ್ರಿ ಸರ್. ಮಧ್ಯಾಹ್ನ ನಾಳೆ ಹೆಂಗಿತ್ತು ಸ್ಟಾರ್ಟ್ ಆಗಬೇಕು ಸರ. ಬರೋಬ್ರಿ ಸರ, ಅವ್ರು ಕಂಟಿನ್ಯೂ ಯೂಸ್ ಮಾಡಲ್ಲ ಸರ. ನೀವು ಹೇಳ್ತೀವಿ ಅಲ್ಲಿ ಪ್ರಶ್ನೆ ಹೋಗಂಗಿಲ್ಲ. ನಳ ಚಲೋ ಮುಂದೆ ಹೋಗಂಗಿಲ್ಲ. ನಳ ಎಷ್ಟು ಒಂದ ನಳ ಕೊಡ್ರಿ ನೀವು, 28 ನಳ ಏನು ಬ್ಯಾಡ ಸರ. ಮೇನ್ ಕನೆಕ್ಷನ್ ಕೊಡ್ತೀವಿ ಅಲ್ಲಿ ಪಬ್ಲಿಕ್ ಸಮಸ್ಯೆ ಆಗಿದೆ. ಆಮೇಲೆ ಪಬ್ಲಿಕ್ ಬಂದಾಗ ಮೊದ್ಲೇಕೆ ಸರ, ಮೊದ್ಲೇಕ್ ಒಪ್ಕೊಂತೀನಿ ನಾ, ಪಬ್ಲಿಕ್ ನೋಡ್ತೀನಿ ಸರ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಹೇಳಕತ್ತೀವಿ ಒಟ್ಟಲ್ಲಿ ಇನ್ನೊಂದು ಟ್ಯಾಪ್ ಕನೆಕ್ಷನ್ ಸರ್. ಅಲ್ಲೊಂದು ಬಾತ್ರೂಮ್ದು ಸಮಸ್ಯೆ ಐತಿ ಸರ್. ಬಾತ್ರೂಮ್ದು ಮಾಡಿ ಸರ್. ಇಂದ ಅಲ್ಲಿ ಆಜು ಬಾಜು ಮನಿ ಅದ ಸರ್. ಆ ಮನಿಗೂ ಪ್ರಾಬ್ಲಮ್ ಎಷ್ಟು ವಾಸನೆ ಬರ್ತ ಅನ್ನೋದು ಅಲ್ಲಿದ್ದವ್ರಿಗೆ ಗೊತ್ತಾಗುತ್ತೆ ಸರ್. ಅದು ಅಲ್ರಿ ಇಲ್ರಿ, ಅದ್ರಾಗ ಹೇಳಕತ್ತೀನಿ ಸರ್. ಸರ ನನಗಂತೂ ನಿಮ್ಗೆ ಆಶ್ವಾಸನೆ ನಮಗೆ ಬೇಡ. ನನಗೆ ಎನಿ ಕಂಡೀಷನ್ ನೀವು ಮಾಡ್ತೀವಿ ಅಂತ ನನಗೆ ಹಿಂಬರ ಬೇಕು. ಇವತ್ತು ಇಲ್ಲಿ ಕುಂತ್ ಬಿಡ್ತೀನಿ. ಕುಂತ್ ಬಿಡ್ರಿ ಇಲ್ಲೇ ನಿಮ್ಗೆ ಏನಿಲ್ಲ. ಇನ್ನೊಂದು ಒಟ್ಟ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗಲ್ಲ ನೀವು ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಆಶ್ವಾಸನೆ ರಗಡ ಕೈ ಬಿಟ್ಟು ಸರ್. ನಾವು ಆಶ್ವಾಸನೆ ಅಂತಲ್ಲ, ನಾನೇನು ಮಾಡ ನೀ ಯಾವ ತರ ನೀವು ಮಾಡ್ತೀನಿ ಯಾವ ತರ ಮಾಡೋರಿಗೆ ನಾನು
ನಾವ್ 2 ಸತಿ ಫೋನ್ ಮಾಡಿ ನೀವು ವಿಚಾರಣೆ ಮಾಡಕ್ ಬರಲಿಲ್ಲ ಸರ್ ನೀವು ಅಲ್ಲಿ. ನಾನು ನಮ್ಮ ಆಟೋಮನ ಕರೆಸಿ ನಾವು ವಿಚಾರಣೆ ಮಾಡೀನಿ. ಅಲ್ಲಿ ಏನು ಮಾಡಿಸ್ಬೇಕಾಗತ್ತೆ, ಯಾಕೆ ನೀವು ಹೊಂಟಿಲ್ಲ, ಏನು ಸಮಸ್ಯೆ ಇದೆ ಅಂತ ಕೇಳ್ಕೊಂಡು ಮತ್ತೆ ನಾವು ಹೆಡ್ ಮಾಸ್ಟರ್ ಈಗ ಮುಂಜಾನೆ ಒಂದು ತಾಸು ಬಿಟ್ಟರು ಸಾಲಂಗಿಲ್ಲ ಸರ್. ಇನ್ನೊಂದು ಕನೆಕ್ಷನ್ ಕೊಡ್ತೀನಿ. ಅದು ಸರ ಇನ್ನೊಂದು ಕನೆಕ್ಷನ್ ಕೊಡ್ತೀನಿ. ಈಗ ಒಂದು ನೆಲಕ್ಕೆ 4 ಕೊಡ್ತೀನಿ, ಇನ್ನೊಂದು ನೆಲ ಕೊಡ್ತೀನಿ, 8 ಕೊಡ್ತೀನಿ. ಸರ್ ಅದಕ್ಕೆ ಸಮಸ್ಯೆ ಇದೆ. ಮಕ್ಕಳಿಗೆ ನೀರಿನ ಸೌಲಭ್ಯ ಕೊಡೋದು ಮಾಡಿ ಸರ್ ಅದಕ್ಕೆ ಕೊಡ್ರಿ ಬರುತ್ತೆ. ದಯವಿಟ್ಟು ಹೇಳ್ತೀನಿ ಸರ ಬರುತ್ತೆ. ಇನ್ನೇ ಕಂಡೀಷನ್ ಬಂದೇ ಬರ್ತಾರೆ. ಒಂದ್ ತಾಸು ಜಾಸ್ತಿ ಮಾಡ್ರಿ. ಅವ್ರೇನ್ ಬಾಳ ಅದಕ್ಕೆ ಬರ್ಬೇಕಿತ್ತಲ್ಲ ಸರ. ನೀರು ಅಲ್ಲೇ ಒಂದ್ ಐತಿ ಐತಿಲ್ಲ ನಂಗಿಲ್ಲ. ಒಂದ್ ಐತಿ ಮೊದ್ಲೇಕ್ ಪೈಪ್ಲೈನ್ ಐತಿ. ಅದಕ್ಕೆ ಕೊಟ್ಬಿಡ್ರಿ ಅಂತೀನಿ ನಾನು ಸರಿಗೆ. ಸಪ್ಲೈ ಕೊಟ್ಬಿಡ್ರಿ. ಇನ್ನೊಂದು ಏನಾಗುತ್ತೆ ಬೆಂಗಳೂರು ಕೇಳಾಕತ್ತಿದ್ದೇನು, ಬೇರೆ ಕನೆಕ್ಷನ್ ಐತಲ್ಲ ಆ ಕನೆಕ್ಷನ್ ಒಂದ್ ನಾಳ ಕೊಡ್ತಾರ. ನಾವು ಹೇಳ್ತೀವಿ ಸರ್ ಪಬ್ಲಿಕ್ ಸಮಸ್ಯೆ ಆಗುತ್ತಾ. ನಾಳೆ ಕಂಟಿನ್ಯೂ ಚಲೋ ಇರಲ್ಲ ಸರ್. ಪಬ್ಲಿಕ್ ಕಂಟಿನ್ಯೂ ಚಲೋ ಇರಲ್ಲ. ಹಂಗೆ ಆಗುತ್ತೆ ಸರ್. ಚಲೋ ಇದ್ಮೇಲೆ ಕನೆಕ್ಷನ್ ಏನ್ ಬಿಡ್ರಿ ಚಂತನ ಹರಿತಪ್ಪ ಅನ್ನಂಗಿಲ್ಲ. ಅದಕ್ಕೆ ನಾವು ಕಂಟಿನ್ಯೂ ಚಲೋ ಇದ್ರೆ ಆಗ್ಬೇರೆ ಕನೆಕ್ಷನ್ ಕೊಡ್ತೀವಿ ಅಂದ್ರೆ ಮುಂದೆ ನೀರು ಸರ್ ಒಂದ್ ತಾಸು ಕಂಟಿನ್ಯೂ ಮತ್ತೆ ಅವ್ರು ತಿಳಿಸ್ಕೊಡೋದು ಅವ್ರು ಬಿಡ್ತಾರೆ ಮತ್ತೆ ಡಿಸ್ಟ್ರಿಬ್ಯೂಟ್ ಲೈನ್ ಕೊಡ್ಬೇಕು. ಅಲ್ಲ ತುಂಬಾ ವೇಸ್ಟ್ ಮಾಡ್ತಪ್ಪ ಅವ್ರಿಗೆ ಎಷ್ಟು ಅದೇ ನಾ ಏನ್ ಹೇಳ್ತೀನಿ ಪಬ್ಲಿಕ್ ನೋಡ್ಬೇಕು. ಪಬ್ಲಿಕ್ ನೋಡ್ರಿ ಅದನ್ನು ನೋಡ್ರಿ ನಾವು ಫೋನ್ ಇಲ್ಲಂಗಿಲ್ಲ ಕರೆಕ್ಟ್ ಆಗಿ ಅಲ್ಲ ಈಗ ಇನ್ನೊಂದ್ ನಳ ಕೊಡ್ತೀವಿ ಅಂತಾರ ನಳ ಹಾಕ್ತಾರೆ. ಅದಕ್ಕೆ ಮೇಲೆ ಕನೆಕ್ಷನ್ ಸಮಸ್ಯೆ ನೀರ್ ಈಗ ನೀರ್ ಬರಲ್ಲ ಬೇಸಿಗೆ ನಳ ಇನ್ನೊಂದು ನಳ ಹಾಕ್ತೇವ್ರಿ. ನೀವು ಮೇನ್ ಇದಕ್ಕ ಕನೆಕ್ಷನ್ ಹೊಡಿ ಅಂತಂದ್ರ ನೀರ್ ಇರ್ಬೇಕಲ್ಲ ಅಲ್ಲಿ. ಅಲ್ಲೆಲ್ಲ ಪಬ್ಲಿಕ್ ನಮ್ಮ ಸಮಸ್ಯೆ ನೀರು ಕೊಡ್ಬೇಕಲ್ಲ ಕೊಡ್ತೀನಿ. ನೀವು ಅಲ್ಲೇ ಕೊಡೋದು ಹೇಳ್ಬೇಡ, ಒಟ್ಟ ಕೊಡ್ಬೇಕಲ್ಲ. ಇನ್ನೊಂದು ಟ್ಯಾಪ್ ಕನೆಕ್ಷನ್ ಕೊಟ್ಟು ನೀರಿನ ಸಮಸ್ಯೆ ಬಟ್ ನೀವು ಮೇಲ್ ಕನೆಕ್ಷನ್ ಕೊಡ್ರಿ ಅಂದ್ರೆ ಅದು ನಾವೇನಂತಾರೆ ನಾಳೆ ನಮಗೂ ಮುಂದೆ ತೊಂದರೆ ಆಗಬಾರ್ದು ನೋಡ್ರಿ. ಇದು ನೋಡ್ರಿ ನಾನ್ ಇನ್ವೆಸ್ಟ್ ಕಡ್ತೈತಿ. ನಾನ್ ಹೇಳ್ಬೇಕಂತ ಇಲ್ರಿ ಸಂಘಟನೆ ಸರ್ ಇನ್ನೊಂದು ಟಾಕಿ ಅವ್ರಿಗೆ ಎಲ್ಲಾರು ಟಾಕಿ ಕಟ್ಟಿಸ್ಕೊಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಿಂದ ಮತ್ತು ಕೂಡಲ ಸಂಗಮ ಗ್ರಾಮಘಟಕ ಕೂಡಲ ಸಂಗಮಗಳು ಕೂಡಲ ಸಂಗಮ ಜನವಸತಿ ಕೇಂದ್ರ ಕಸ್ತೂರ್ಬಾ ಗಾಂಧಿ ವಸತಿ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ಬಾಲಕಿಯರು ಅಲ್ಲಿ ಹಾಸ್ಟೆಲಲ್ಲಿ ವಾಸ ಮಾಡ್ತಾರೆ. ಕುಡಿಯುವ ನೀರಿಗಾಗಿ ಏನು ನಾವು ಒಂದು ನೆಲದ ಕನೆಕ್ಷನ್ ಅದ ಅದು ಸಾಲ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಕನೆಕ್ಷನ್ನ ಕೊಟ್ಟು ಚಿಕ್ಕ ನೀರು ಬಿಡಬೇಕು ಅಂತೇಳಿ ಮನವಿಯನ್ನು ಏನು ಕೊಟ್ಟಿದ್ದಾರೆ. ಆ ಮನವಿ ಪ್ರಕಾರ ನಾನು ಒಂದು ವಾರ್ಡ್ ಒಳಗಡೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಕನೆಕ್ಷನನ್ನು ಕೊಟ್ಟು ಆ ಮಕ್ಕಳಿಗೆ ಕುಡಿಯುವ ನೀರಿಗಾಗಿ ಮತ್ತು ಬಳಕೆಗಾಗಿ ಇದು ತೊಂದರೆ ಆಗದಂಗೆ ಇನ್ನೊಂದು ಮಕ್ಕಳಿಗೆ ಒಂದ್ ವೇಳೆ ನೀರಿನ ಸಮಸ್ಯೆ ಆದ್ರೆ ಒಂದು ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಿಮ್ಗೆ ದಯಮಾಡಿ ಸರ್ 3 ತಿಂಗಳಿಂದ ಸರ್ ಅಂಬೇಡ್ಕರ್ ಭವನ ಮನೆ ಕೊಟ್ಟಿದ್ರು ಅದು ಕೆಲಸ ಏನೂ ಆಗಿಲ್ಲ ಸರ್. ಇಲ್ಲ ಅದನ್ನು ಕ್ರಿಯಾ ಯೋಜನೆಯಲ್ಲಿ ಈಗಾಗಲೇ ಐತಿ. ನಾವು ಅದನ್ನು ಹೇಳಿದ್ದೀವಿ. ಮನೆ ಬಂದಾಗಲೂ ನಾವು ತೋರಿಸಿದ್ದೀವಿ. ಅದು 60-90 ಸಾವಿರ ಈಗಾಗಲೇ ನಾವು ಪ್ರಯೋಗದಲ್ಲಿ ಐತಿ. ಅದು ಮಾಡ್ಕೋವೆ ಅಂತೇಳಿ ಇಲ್ಲ ಅಮೌಂಟ್ ಸಾಲಂಗಿಲ್ಲ, ಇನ್ನೂ ಹೆಚ್ಚಿಗೆ ಬೇಕು ಸರ್, ಇನ್ನೂ 1 ಲಕ್ಷ ತನಕ ಮತ್ತು ಈ ವರ್ಷ 2025-26ನೇ ಸಾಲಿನೊಳಗೆ ಮತ್ತೆ ಹೆಚ್ಚಿನ ಅನುದಾನವನ್ನು ಇಟ್ಟು 2 ಕೋಟಿ ಅದನ್ನು ಮಾಡ್ಕೊಳ್ತಾರೆ. ಹಿಂಗೋಗಿ ಭವನ ನೋಡ್ರಿ ಸರ್, ಅಂಬೇಡ್ಕರ್ ಭವನ ನೋಡ್ರಿ ಸರ್. ಇಲ್ಲ ಒಮ್ಮೆ ವೀಕ್ಷಣೆ ಮಾಡಿ ಅದನ್ನ ನೋಡ್ರಿ ಸರ್. ಅದನ್ನ ನೀವು ನೋಡ್ಲಿಲ್ಲ ಅಂದ್ರೆ ಮತ್ತೆ ಅನುದಾನ ಹೆಂಗೆ ನೋಡ್ತೀನಿ ನಾನು ಹೋಗಿ ಈಗ ಕೊಟ್ಟ 3 ತಿಂಗಳಾಯ್ತು.
ಹೋಗಿ ಅಲ್ಲಿ ನೋಡಿಲ್ಲ, ಏನು ಪರಿಶೀಲನೆ ಮಾಡಿಲ್ಲ. ಇಲ್ಲ ನಾನು ಅಂದ್ರೆ ಇತ್ತೀಚೆಗೆ ಇದು ಬಂದೀನಿ. 770 ರೂಪಾಯಿ ಹೆಂಗಿಟ್ರಿ ಸರ್ ನೀವು? ಇಲ್ಲ ನಾನು ಇಟ್ಟಿದ್ದಲ್ಲ ಅದು. ಈಗಾಗಲೇ ಮೊದಲನೇ ಕ್ರಿಯೋಜನದೊಳಗೆ ಇಟ್ಟ. ಇನ್ನೊಂದ್ಸತಿ ಹೋಗಿ ನಾನು ಯಾವುದೂ ನಾ ಬಂದ ಮೇಲೆ ಯಾವುದೋ ಕ್ರಿಯೋಜನ ಮಾಡಿಲ್ಲ. ಯಾರು ಇಟ್ಟಾರ ಸರ್? ಈಗಾಗಲೇ ಹಿಂದಿನ ಕ್ರಿಯೋಜನದೊಳಗೆ ಇಟ್ಟ. ಮತ್ತೆ ಕಡಿಯೋ ಮನಿ ಲೆಟರ್ ಕೊಡು ಮುಂದಾಗ ನೀವು ಅವ್ರಿಗೆ ಅಂದಿಲ್ಲ ಏನು? ಯಾರು ದಕ್ಷಿಣ ಆಗ್ತದೆ ನಿಮ್ಗೆ ಬಂದು ಮನಿ ಲೆಟರ್ ಕೊಡ್ತಾರೆ. ಒಟ್ಟ ನಾನು ಹೇಳಿದ್ದೀನಿ ರೀ ಅವ್ರು ಏನಂತ ಹೇಳಿ? ಬಂದಾಗ ಕುಲಂಕುಷವಾಗಿ ಹಿಂಗೆ ಐತಿ, ಇಷ್ಟು ಅಮೌಂಟ್ ಐತಿ, ನೀವು ಮಾಡ್ಕೋತಿದ್ದು ಮಾಡ್ಕೋರಿ, ಇದ್ರೊಳಗಡೆ ಏನು ಕಿಟಕಿ ಭಾಗ ನೀವು ಮಾಡ್ಸಕ್ಕಾಗತ್ತೋ ಹೋಗಿ ನೋಡ್ಬೇಕಿತ್ತು. ನೋಡ್ತೀನಿ ನಾನು ನೋಡ್ತೀನಿ. ಸರ ನೀವು ಅಲ್ಲ ನಾನು ಇತ್ತೀಚೆಗೆ ಬಂದೀನಿ, ಹಿಂಗಾಗಿ ಸ್ವಲ್ಪ ಕೆಲಸದ ಒತ್ತಡದೊಳಗೆ ಹೋಗಕ್ಕಾಗಿಲ್ಲ. ಸರ್ ಈಗ ಏನೈತಿ ನಾನು ಹೋಗಿ ನೋಡಿ ಯಾವ ಮನಿ ಪತ್ರ ಬಂದಿರ್ತಾವ ಯಾವ ನೋಡ್ಬೇಕು. ಅವು ಒಂದಿಟ್ಟು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡ್ಬೇಕಿತ್ತಲ್ಲ. ವಿಚಾರಿಸಿ ಸರ್, ಒಂದ್ ಮಿನಿಟ್. ಈಗ ಯಾವ್ದ ಒಂದು ಲೆಟರ್ ಕೊಡ್ತಾರೆ, ಮನಿ ಲೆಟರ್ ಬರಲಿ, ಒಂದು ಸ್ಕೂಲ್ದಲ್ಲಿ ಯಾವ್ದು ಇರ್ತಾರೆ, ನೀವು ಹೋಗಿ ನೀವು ಪರಿಶೀಲನೆ ನೋಡ್ತೀನಿ ನಾನು ಸಾಧ್ಯ ಆದಷ್ಟು ನೋಡ್ತೀನಿ. ಬಟ್ ಅದ್ರ ಜೊತೆಯಲ್ಲಿ ಕೆಲಸದ ಒತ್ತಡದೊಳಗೆ ಆಗಿರಕ್ಕಿಲ್ಲ. ಅದೇನು ಇದು ಇಲ್ಲ ಸರ್. ಇಲ್ಲೇ 1 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗೆ ಇದೆ ಸರ್. ಅದನ್ನ ವೀಕ್ಷಣೆ ಮಾಡಿ ಪರಿಶೀಲಿಸಿ ಅದಕ್ಕೇನು ಸರ್. ನಾನು ಅದನ್ನ ಹೆಚ್ಚಿಗೆ ಬೇಕು ಆಲ್ಮೋಸ್ಟ್ ಜಲ್ದಿ ಮಾಡ್ಲಿಲ್ಲ ಅನ್ರಿ ಸರ್. ನಾವು ಅಲ್ಲೇ ಅಂಬೇಡ್ಕರ್ ಯುವಕ ಸಂಘದವರು ಧರಣಿ ಕೊಡ್ತಾರಂತ ಪ್ರಶ್ನೆ ಐತ್ರಿ ನಮ್ಗೆ. ಇಲ್ಲ, ಮತ್ತೆ ನಾನು ಈಗಾಗಲೇ ಅದನ್ನ ನಿಮ್ಗೆ ಹೇಳಕತ್ತೀನಲ್ಲ, ಈಗಾಗಲೇ ನಾವು ಹಿಂದಿನ PDO ಹಿಂದಿನ ಕ್ರಿಯಾಜನದೊಳಗೆ ಅಮೌಂಟ್ ಇಟ್ಟಾವೆ. ಅದು ಸಾಲಂಗಿಲ್ಲ ಅಂತಿದ್ದಕ್ಕೆ ಮತ್ತೆ ಈ ವರ್ಷ ನಾ ಏನು ಪ್ರಯೋಜನ ಮಾಡ್ತೀನಿ ಅದರೊಳಗಡೆ ಮತ್ತೆ ಇನ್ನೂ 1 ಲಕ್ಷ ಇಟ್ಟು ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದು ಆದಷ್ಟು ಬೇಗ ಕ್ರಿಯಾಶೀಲತೆಯೊಳಗೆ ಬರ್ಬೇಕು ಸರ್. ಯಾಕಂದ್ರೆ ಈಗ ನಾವು ಎಲ್ಲದು ಬೀದಿಗೆ ಇಳಿದ ನಾವಾಗಲೇ ಬಂದು ಕೇಳೋದಲ್ಲ, ಅದ್ರ ಬಗ್ಗೆ ನೀವು ವಿಚಾರಣೆ ವಿಚಾರಣೆ ಮಾಡಿ. ಏನೇ ಇದ್ರೂ ಕೂಡ ನಮ್ಮ ಜೊತೆಲಿ ನೀವು ಸಂಪರ್ಕ ಮಾಡ್ರಿ. ನಮ್ಮ ಕೈಯಿಂದ ಏನು ನಾವು ಗ್ರಾಮ ಪಂಚಾಯತ್ ಮಾಡಕ್ಕೆ ಸಾಧ್ಯತೆ ಅದು ಮಾಡಿ. ಸಾಧ್ಯನಕ್ಕಿಲ್ಲ ಸಾಧ್ಯ ಆಗಲ್ಲ. ಆಯ್ತ್ರಿ. ನಿಮ್ಮ ಕೈಲಿದ್ದ ಇವತ್ತೇ ಬರ್ತೀನಿ. ನಾವು ಇವತ್ತೇ ಬರ್ತೀನಿ. ಫೋನ್ ಹಚ್ಚಿರ್ತೀನಿ ಅಲ್ಲಿ ಬಂದಾಗ ಇವತ್ತೇ ಹೋಗೋಣ. ಇವತ್ತು ವಿಡಿಯೋ ಕೊಟ್ಟು ಅದನ್ನ ನಾನು ಸ್ವಲ್ಪ ಮಾತಾಡ್ತೀನಿ. ನಾವಿಲ್ಲಿ ಮನಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆಲಿಂತ ಕಸ್ತೂರ್ಬಾ ಸ್ಕೂಲ್ 150 ಜನ ವಿದ್ಯಾರ್ಥಿನಿಯರು ಅದಾರ ಸ್ಟಾಫ್. ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ನಿಮ್ಮ ಪ್ರವೀಣ್ ವಾಲಿಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಹುಣಸೂರು ತಾಲೂಕು ವಿಭಾಗದ ಅಧ್ಯಕ್ಷ ಮಾತನಾಡುತ್ತಿದ್ದೇನೆ. ಕೂಡಲ ಸಂಗಮ ಪುನರ್ವಸತಿ ಕೇಂದ್ರದಲ್ಲಿರುವ ಸರ್ಕಾರಿ ಕಸ್ತೂರ್ಬಾ ಗಾಂಧಿ ಸ್ಕೂಲ್ನಲ್ಲಿ 150 ವಿದ್ಯಾರ್ಥಿಗಳು ವಾಸ ಮತ್ತು ಸ್ಕೂಲನ್ನು ಕಲಿತಿರ್ತಾರೆ. ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ನೀರು ಶಾರ್ಟೇಜ್ ಆಗುತ್ತದೆ. ಅದಕ್ಕಾಗಿ ಮುಂದಿನ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ, ಅದನ್ನು ಮಾಡದೇ ಹೋದರೆ 1 ವಾರ ಟೈಮ್ ಕೊಟ್ಟಾರ ಅವರು. 1 ವಾರದಲ್ಲಿ ಮಾಡದೇ ಹೋದರೆ ನಾವು ರಕ್ಷಣಾ ವೇದಿಕೆಯಲ್ಲಿಂದ ಶೀಘ್ರವಾಗಿ ಹೋರಾಟವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಹೇಳುತ್ತೇನೆ.